ರೈತ ಬಂದವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಇವತ್ತು ಇದು ನನ್ನ ಕೌಂಟ್ರಲ್ಲೇ ಮಾಡ್ತಕ್ಕಂಥ ವಿಡಿಯೋ. ಇದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಯಂಗ್ಸ್ಟಾರು, ಇವರು ಒಬ್ಬ ಡೀಲರು. ಅವ್ರ ಪರಿಚಯ ಅವರೇ ಮಾಡ್ಕೊಡ್ತಾರೆ. ನನ್ನ ಪರಿಚಯ ಸುಮಾರು ವಿಡಿಯೋಗಳಲ್ಲಿದೆ. ನಿಮಗೆ ಮಾತಾಡಿ ಸರ್. ನಿಮ್ಮ ಹೆಸರು? ಹತ್ತಿರದಿಂದ ಹೇಳಿ. ಮೈಸೂರು ಡಿಸ್ಟ್ರಿಕ್ಟು. ನಮಗೆ ಸ್ವಲ್ಪ ನಾಲೆಜ್ ಕಡಿಮೆ ಇದ್ದಿದ್ದರಿಂದ ಹಾಗೆ ನನ್ನ ತಿಳ್ಕೊಂಡ ಸುಮ್ಮನೆ ಒಂದು ಮಾಹಿತಿ ಅಥವಾ ಒಂದು ಫ್ರೆಂಡ್ಲಿ ಕ್ಯಾಶುಯಲಾಗಿ ಬಂದೆ. ಯಾವ ಊರು ಹೇಳಿ? ನಮ್ಮದು ಕೇರಳಾಪುರ ಹತ್ರ ಕರ್ತಾಳ. ಅದು ಸಾಲಿಗ್ರಾಮ ತಾಲೂಕು ಬರುತ್ತೆ. ಸಾಲಿಗ್ರಾಮ. ನಮ್ಮದು ಶಾಪ್ ಇದೆ. ಆ್ಯಕ್ಚುಲಿ ನಮಗೆ ಇವರಷ್ಟು ನಾಲೆಜ್ ಇಲ್ಲದೆ ಇರೋದ್ರಿಂದ ಇವ್ರ ಹತ್ರ ಇರೋ ಜ್ಞಾನ ಸ್ವಲ್ಪ ತಗೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಹತ್ತಿರದಲ್ಲಿರೋರು ನಾವು ಅಲ್ಲಿಂದನೇ ಬಂದಿದ್ದೀವಿ. ನೀವು ಹತ್ತಿರದಲ್ಲಿರೋರು ಇಂಥವ್ರನ್ನೆಲ್ಲ ಮಿಸ್ ಮಾಡ್ಕೊಬಾರ್ದು. ನೀವು ಚೆನ್ನಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಕೊಡ್ತಾರೆ, ಚೆನ್ನಾಗಿ ನೋಡ್ತಾರೆ ಸರ್. ಓಕೆ, ನಿಮ್ಮಲ್ಲಿ ಈಗ ನೀವು ಎಷ್ಟು ವರ್ಷದಿಂದ ಅಂಗಡಿ ಮಾಡಿದ್ದೀರಿ? 10 ವರ್ಷದಿಂದ. ಈ ಫೀಲ್ಡಿಗೆ ಎಷ್ಟು ವರ್ಷ ಆಯ್ತು ಈಗ? ನಾನೊಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ನಾನು ಇಷ್ಟೆಲ್ಲ ಓದ್ಕೊಂಡು 2018 ಮಾಡಿದಾಗ ಇದೇ ಕಂಪ್ನಿಯಲ್ಲಿ ಬಂದು ಕುತ್ಕೊಂಡು ನನಗೆ ಗೈಡ್ ಮಾಡೋದು ರಿಯಲ್ ಫ್ಯಾಕ್ಟ್. ಈಗ ಒಂದು ಉದಾಹರಣೆ ಹೇಳ್ತೀನಿ ಅಂತಂದರೆ, ಏನಪ್ಪ ಅಂತ ಅಂದರೆ, ಈ ಅಜೋಟೋ ಬ್ಯಾಕ್ಟೀರಿಯಾ, ಅಜೋಸ್ಪೆರಿಲಮ್ ಇರ್ತಕ್ಕಂಥ ಜೀವಾಣು ಬೇಸ್ಡ್ ಇರ್ತಕ್ಕಂಥವು ಅದೇ ಕಂಪ್ನಿಯರ್ ಕೊಟ್ಬಿಟ್ಟು ಅದೇ ಕಂಪ್ನಿಯರ್ ಅದಕ್ಕೆ ಫಂಗಿಸೈಡ್ ಮಿಕ್ಸ್ ಮಾಡಿ ನೀವು 20C ಟ್ರೀಟ್ಮೆಂಟ್ ಕೊಡ್ರಿ ಅನ್ನೋ ನನ್ನ ಕಣ್ಣಿದ್ರಿಗೆ ನನ್ನ ಅಂಗಡಿಗೆ ಬಂದು ಕೊಟ್ಟು ಕಳಿಸಿದ್ರು. ಎಷ್ಟು ಬೇಜಾರಾಗ್ತಂದರೆ, ಹ್ಯಾಂಗೆ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಅಷ್ಟು ಮನಸ್ಸಿಗೆ ಬೇಜಾರಾಗೋದು. ನನ್ನ ಕಣ್ಣಿದ್ರಿಗೆ ಇವನು ಒಂದು ಜೀವ ಸಾಯಿಸೋದು, ಜೀವ ಬದುಕಿಸೋದು ಎರಡೂ ಕೊಡ್ತಾರಲ್ಲಪ್ಪ ಅನ್ಸಿತ್ತು ನನಗೆ. ಅವಾಗ ಭಾಳ ಬೇಜಾರಾಗ್ಬಿಡ್ತು. ಹಿಂಗಿದ್ರೆ ನಾನು ಇವ್ರ ಮಾತು ಕೇಳ್ಕೆ ಹೋದ್ರೆ ನಾನು ಈ ಓದಿದ್ದು ಪಡ್ಕೊಳ್ಳೋ ಶಿಕ್ಷಣನೂ ವೇಸ್ಟು, ಆಮೇಲೆ ನಾನು ರೈತರಿಗೆ ಒಳ್ಳೆ ಸರ್ವಿಸ್ ಮಾಡೋಕ್ಕಾಗಲ್ಲ ಅಂತಂದು ಭಾಳ ಕಾಡಿಬಿಡ್ತು ನನಗೆ. ಆಮೇಲೆ ನಾನೇ ಫೀಲ್ಡಿಗೆ ಡೈರೆಕ್ಟಾಗಿ ಇವೆಲ್ಲ ಮಾಡಿದ್ರೆ ಆಗಲ್ಲ, ನಾನು ಟ್ರಯಲ್ ಆ್ಯಂಡ್ ಎರರ್ ಕೊಟ್ಟು ರಿಸಲ್ಟ್ ಯಾವಾಗ ಕೊಡಕತ್ತಿದೆ, ಜನಗಳು ಯಾವಾಗ ಬರಕತ್ತಿದ್ರು ಅಂಗಡಿಗಳಿಗೆ, ಆಮೇಲೆ ಅದೊಂದು ಎಡವಟ್ಟು ಜೀವನ ಪರ್ಯಂತ ಕಾಡ್ತಕ್ಕಂಥ ದಿನ ಆಗ್ಬಿಟ್ಟು ನನಗೆ. ನನ್ನ ಕಣ್ಣಿದ್ದೀನಿ, ನನ್ನ ಕೈಯೇ ಮಾಡಿಸ್ಬಿಟ್ರು ಒಂದು 10 ಪೀಸನ್ನು. ಭಾರಿ ಬೇಜಾರಾಗುತ್ತೆ ನನಗೆ. ಅಂದರೆ ಇಷ್ಟೆಲ್ಲ ಪಡ್ಕೊಂಡ್ರು ಎಷ್ಟು ಯಾಮಾರಿಸ್ತಾರೆ ಕೆಲವು ಕಂಪ್ನಿಗಳು. ಏನು ಗೊತ್ತಿಲ್ಲದೇ ಅವರಿಗೆ ಸರಿಯಾದ ಪ್ರಾಪರ್ ನಾಲೆಡ್ಜ್ ಇರಲ್ಲ. ಈ ಟ್ರೈಕೋಡರ್ಮಾ, ಸುಡಮನಸ್ಸು, ಅಜೋಸ್ಪೆರಿಲಮ್, ಅಜೋಟೋ ಬ್ಯಾಕ್ಟೀರಿಯಾ, ರೈಬೋಸಿಯಮ್ಮು, ಈ ಜೀವಾಣು ಬೇಸಿಡನ್ನು ಅದ್ರ ಜೊತೆ ಕೆಮಿಕಲ್ಲು ಅವು ಇವು ಕೀಟನಾಶಕ ಹಾಕಿ ಮಿಕ್ಸ್ ಮಾಡಿ ಒಡಿಸಿ ಒಟ್ಟು ಅವ್ರು ಲಿಕ್ವಿಡೇಷನ್ ಆಗ್ಬೇಕು ಅವ್ರಿಗೆ. ಹಂಗೆ ಮಾಡಿಸ್ಬಿಟ್ಟಿದ್ರು ನನಗೆ. ಅದು ಭಾಳ ಬೇಜಾರಾಗಿತ್ತು. ಅಪ್ಪ, ನೀವು 2 ವರ್ಷದಲ್ಲಿ ಇನ್ನೂ ಕಲಿಯೋದು ಭಾಳ ಇರ್ತದೆ. ಕಲಿಯೋದು ನಿರಂತರ ಪ್ರಕ್ರಿಯೆ. ಕಲಿತಾ ಹೋದ್ರೇ ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿ ಜನರಿಗೆ ಕಳೆದ ನಿನ್ನೆ ಮಧ್ಯಾಹ್ನ ಮತ್ತು ಇವತ್ತಿನ ಮಧ್ಯಾಹ್ನದವರೆಗೂ ನೋಡಿದ್ರಲ್ಲ, ನಿಮ್ಮಲ್ಲಿ ಜನಗಳ ಮೆಂಟಾಲಿಟಿ ಹೆಂಗೆ, ಇಲ್ಲಿ ಜನಗಳ ಮೆಂಟಾಲಿಟಿ ಹೆಂಗೆ? ಹೌದಾ ಸರ್? ನಮ್ಮಲ್ಲಿ ಶ್ರಮ ಜಾಸ್ತಿ ಹಾಕ್ತಾರೆ. ಪರವಾಗಿಲ್ಲ, ರೈತರು ಕೆಲಸ ಚೆನ್ನಾಗಿ ಮಾಡ್ತಾರೆ, ತಿಳ್ಕೊಂಡಿದ್ದಾರೆ. ಇಲ್ಲಿ ಅಷ್ಟು ರೈತರಷ್ಟು ತಿಳ್ಕೊಂಡಿಲ್ಲ ಅಲ್ಲಿ ಜನಗಳು. ಅಂಗಡಿಯವ್ರು ಹೇಳಿದ್ನೇ ಫಾಲೋ ಮಾಡ್ತಾರೆ. ಎಲ್ಲ ಒಟ್ಟಿನಲ್ಲಿ ನಮಗೆ ನಾಲೆಡ್ಜ್ ಬೇಕಷ್ಟೇ ಅವ್ರ ಕೈ. ಇಲ್ಲಿ ನಾನು ನೋಡಿದಂಗೆ ಅಲ್ಲಿ ಬಂದಿನಲ್ಲ ನಾನು, ಕೊಡಗು, ಮೈಸೂರು, ಹಾಸನ, ಹುಣಸೂರು ಅಲ್ಲೆಲ್ಲ ನಿಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಭಾಳ. ಅಲ್ಲಿ ಆ ನೆಲದಲ್ಲಿ ನನಗೆ ಗೊತ್ತಿದ್ದಂಗೆ ಎಲ್ಲ ಹಳದಿ ಕಲರ್ ಎಲೆಗಳು ಬರ್ತವೆ, ವೈಟ್ ಎಲ್ಲ ಬರ್ತದೆ. ನ್ಯೂಟ್ರಿಯೆಂಟ್ಸ್ ಭಾಳ ಕಡಿಮೆ. ಆಮೇಲೆ ತುಂಬ ಆನ್ಲೈನ್ ಫೋನ್ ಮಾಡ್ತಿರ್ತಾರಲ್ಲ, ನಿಮ್ಮಿದ್ರಿಗೆ ನೋಡಿ ಎಷ್ಟೆಲ್ಲ ಫೋನ್ ಇಟ್ಕೊಂತೀವಿ. ಎಲ್ಲ ಬರೀ ಇವೇ ಲ್ಯಾಕ್ ಆಫ್ ನಾಲೆಡ್ಜ್ ಕೊರತೆ ಅಲ್ಲಿ. ನನಗೆ ಗೊತ್ತಿದ್ದಂಗೆ ನಮ್ಮ ಮಲೆನಾಡು ಭಾಗದಲ್ಲಿ ಇಲ್ಲಿ ಜನಗಳು ಸ್ವಲ್ಪ ಬುದ್ಧಿವಂತರೇ ಇರ್ತಾರೆ ಅಲ್ಲಿ ಕಂಪೇರ್ ಮಾಡಿದರೆ. ನನಗೆ ಗೊತ್ತಿದ್ದಂಗೆ ಅಲ್ಲಿ ಡೀಲರ್ ಮೇಲೆ ಡಿಪೆಂಡು. ನಾನು ರೈತರು ಸುಮಾರು ಜನ ಬಂದು ಅಂಗಡಿ ಕಳಿಸ್ತೀನಲ್ಲೂ ಫೋನ್ ಮಾಡಪ್ಪ ಅಂತ ಅಂದರೆ, ಸರ್ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರ್ತಾರೆ. ನಾನು ಯಾರೂ ದಡ್ರು ಅಂತ ಅಲ್ಲ, ತಿಳ್ಕೊಂಡಿಲ್ಲ ದಡ್ರು. ಈಗ ನನ್ಗಿಂತಲೂ ನೀನೇ ಬರೋ ದಿನಗಳು ನಾನು ನೀರಂಗೆ ಬೆಳಿಬೋದು. ಯಾರಿಗೆ ಗೊತ್ತೈತೆ? ಯಾರು ನಿರಂತರ ಕಲಿತಾರೋ ಅವರು ಪ್ರಗತಿ ಒಂದೇ ಹೋಗ್ತಾರೆ. ಕಲಿಯಲಾರದೆ ಬೆಳೆಯಲಾರ. ಹಂಗೆ ಅಲ್ಲಿ ಜನಗಳು ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಅದಕ್ಕಿಂತನೂ ಫಾರ್ವರ್ಡ್. ಅಂದರೆ ಈಗ ಅಲ್ಲಿ ಅರ್ಧ ಎಕರೆ ಹಾಕಿದ್ರೆ 3 ಎಕರೆ ಶುಂಠಿ ಹಾಕಿರ್ತಾರೆ. ಇಲ್ಲಿ ಏರಿಯಾನೂ ಜಾಸ್ತಿ, ಎಕ್ಸ್ಪೀರಿಯನ್ಸು ಜಾಸ್ತಿ. ನಿಮ್ಮಲ್ಲಿ ಸ್ವಲ್ಪ ಅಲ್ಲಿ ಕಡಿಮೆ. ಹಂಗೇನಿಲ್ಲ, ಅಲ್ಲಿ ಒಳ್ಳೊಳ್ಳೆ ರೈತರು ಬೆಳೆಯೋರಿದ್ದಾರೆ. ಬಟ್ ಆದರೆ ಕೆಲವೊಬ್ಬರು, ಇನ್ನೊಂದು ನಾನು ಫ್ರಾಂಕಾಗಿ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ನೋಡಿರೋದು ನಮ್ಮ ಭಾಗದ ಹೆಣ್ಮಕ್ಳು ನಂಗೆ ಭಾಳ ಕಡಿಮೆ ಫೋನ್ ಮಾಡೋದು. ನಿಮ್ಮ ಭಾಗದ ಹೆಣ್ಮಕ್ಳೆಲ್ಲ ಫೋನ್ ಮಾಡ್ತಾರೆ. ಹೆಣ್ಮಕ್ಳು ಅಂದರೆ ನನಗೆ ಒಂಥರ ಏನು ಅನ್ಸುತ್ತೆ ಅಂದರೆ, ಇಷ್ಟು ಧೈರ್ಯ ಬಂದತ್ತ ಅವರಿಗೆ ಫೋನ್ ಮಾಡಿ ಕೇಳಿಸ್ತು ಅಂತ ಅನಿಸುತ್ತೆ ನನಗೆ. ಅಂದರೆ ಅಲ್ಲಿ ಲ್ಯಾಕ್ ಆಫ್ ನಾಲೆಡ್ಜ್ ಕೊರತೆ ಅನ್ನೋದು ಒಂದು ಕಂಡಿರ್ತಾರೆ. ಮತ್ತು ನಮ್ಮ ಏನು ನಿಮಗೆ ನಾನೇನು 2 ದಿನ ಈಗ ಕಳೆದು ಹೆಚ್ಚು ಕಡಿಮೆ 1 ದಿನ ತೊಗೊಳ್ಳಿ.
ಈ ಮಾಹಿತಿ ಹೇಳಿರೋದು ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗೈತೆ ಅಂತ ಅನಿಸ್ತದೆ? ತುಂಬ ತಿಳ್ಕೊಂಡಿದ್ದೀನಿ ಸರ್ 2 ದಿನ. 2 ದಿನದಲ್ಲಿ. ಈಗ ಮೊದಲಿನ ನಾಲೆಡ್ಜ್ ನಿಮಗೆ ಹೆಂಗಿತ್ತು? ಮೊದಲಿಗೆ ಒಂದು ಯಾವುದೋ ಹೇಳಿದ್ರಿ, ನಾವು ಕ್ಯಾಲ್ಸಿಯಂ ನೈಟ್ರೇಟನ್ನು ಮಿಕ್ಸ್ ಮಾಡೋದೇ ನಂಗೆ ಗೊತ್ತಿದ್ದಿಲ್ಲ, ಮಾಡ್ಬೋದಾ ಅಂತ. ಅದು ನಾನು ಹೇಳಿದೆ, ಸೈಂಟಿಫಿಕ್ ಆಗೋದ್ರೆ ಮಾಡೋಂಗಿಲ್ಲ, ಅನುಭವದ ಮೇಲೆ ತಿಳ್ಕೊಂಡಿರುತ್ತೆ. ಹೌದು, ನಾವು ಪುಸ್ತಕದಲ್ಲಿ ಇರೋದು ಏನೋ ಅಷ್ಟು ಯೂಸ್ ಆಗಲ್ಲ, ಬರಲ್ಲ. ಅನುಭವ ಇದ್ದರೆ. ಆಮೇಲೆ ಸೈಂಟಿಫಿಕ್ ಕೆಲವು ಸರಿ ಫಂಗಿಸೈಡು, ನ್ಯೂಟ್ರಿಯೆಂಟ್ಸು, ಆಮೇಲೆ ಇನ್ಸೆಕ್ಟಿಸೈಡ್ ಮಿಕ್ಸ್ ಮಾಡಿ ಕೊಡೋಂಗೇ ಇಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ನಾವು ಮಾಡಲಿಲ್ಲ ಅಂದರೆ ರೈತ ಬರೋದೇ ಸಾಯೋ ಪರಿಸ್ಥಿತಿ ಬಂದಿರ್ತಾರೆ. ನಾವು ಎಲ್ಲ ಟೈಮ್ನಾಗೂ 100% ಸೈಂಟಿಫಿಕ್ ಅಂತ ಆ ವೇದಲ್ಲಿ ಮಾಡೋಕ್ಕಾಗಲ್ಲ. ನಾವು ಅದು ರೈತ ಬದುಕೋ ಲೆವೆಲ್ಗೆ ನಾವು ಮಾಡೋದು. ಏನು ಹೇಳಿ, ವಿಜ್ಞಾನ ಹೇಳಿ ಬೆಳ್ಳಿ, ರೈತ ಫಸ್ಟ್ ಬದುಕಿದ್ರೆ ನಾವು ಬದುಕೋದು. ಹಿಂಗೆ ಮತ್ತು ನಾನು ರಂಗಪ್ಪನವರೇ ನಿಮಗೆ ಕೋರ್ಸ್ ಹೇಳಿದೆ, ನಾನು ಯಾವುದೇ ಡೀಲರ್ಗಳಾಗಲಿ ತುಂಬ ಜನ ಕೇಳ್ತಿರ್ತಾರೆ, ಅವ್ರಿಗೊಂದು ಮಾರ್ಗದರ್ಶನ ಆಗಲಿ, ಮತ್ತು ನಿಮ್ಮ ಒಂದು ಮೆಮೊರಿ ಅದ್ರಾಗ ಇದ್ದೇ ಇರ್ತದೆ. ನಾನು ಡೆತ್ ಆದ್ರೆ ಇರ್ತದೆ. ನಾನು ಇದಕ್ಕಿಂತ ಸೀನಿಯರು ಮನುಷ್ಯ ಒಂದಿನ ಕಳೆದಂದ್ರೆ ಸಾಯಕ್ಕೆ ಹತ್ರನೇ ಆಗೋದು, ಆ ಪ್ರಶ್ನೆ ಬೇರೆ. ಇದೊಂದು ಮೆಮೊರಿಯಲ್ಲಿ ಇರ್ತದೆ. ಬಟ್ ನಾನೇಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅಂತಂದರೆ ಒಂದು ಮೆಮೊರಿ ಆಯಿತು. ಯಂಗ್ಸ್ಟಾರ್ಗಳು ಭಾಳ ಇರ್ತಾರೆ, ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಕೆಲವೊಬ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಇವ್ರು ಏನಪ್ಪ ನಮಗೆ ಹೇಳ್ತಾರೋ ಇಲ್ಲೋ, ಬರೀ ಇವ್ರು ರಸ್ತೆ ಮಾರ್ಕೊಳ್ತಾರ ಹಂಗಂತ ಹೇಳ್ತಾರೆ. ನಾನು ಯಾವಾಗಲೂ ಒಂದು ರೈತರಿಗೆ ಒಳ್ಳೇದಾಗಬೇಕಂದ್ರೆ ನಾವು ರೈತರು ಓರಿಯೆಂಟೆಡೇ ಹೋಗ್ಬೇಕು, ಬಿಟ್ಟರೆ ಕಂಪ್ನಿ ಓರಿಯೆಂಟೆಡ್ ಹೋಗಬಾರ್ದು. ನಾನು ಆ ಮಾನದಂಡದಲ್ಲಿ ಹೇಳೋದು. ಈ ಕಂಪ್ನಿ ಓರಿಯೆಂಟೆಡ್ ಅಂದ್ರೆ ಅಂತ ತಗೊಂಡು ನೋಡಿರಿ, ಇನ್ನು ತಗೊಂಡು ನೋಡಿರಿ ಅಂತಂದರೆ ಕಂಪ್ನಿ ಬೆನಿಫಿಟ್ ಬಿಟ್ಟರೆ ರೈತರಿಗೆ ಬೆನಿಫಿಟ್ ಆಗಲ್ಲ. ನಾವು ಹಂಗಾಗಿ ಇಷ್ಟೆಲ್ಲ ತಿಳ್ಕೊಂಡು ಕಾಲೇಜಲ್ಲಿ ಲೆಕ್ಚರಾಗಿ ಕೆಲಸ ಮಾಡಿ ಬಂದು ನಾವು ಟೆಕ್ನಿಕಲ್ ಓರಿಯೆಂಟೆಡ್ ಹೋದ್ರೇ ರೈತರಿಗೆ ಒಳ್ಳೆಯದು ಮತ್ತು ಕಲಿಯರಿಗೆ ಒಳ್ಳೆಯದು. ಹಂಗಾಗಿ ಈ ದಾರಿ ಆಯ್ಕೆ ಮಾಡ್ಕೊಂಡೆ. ನಾನೇನು ಹೇಳ್ತೀನಿ ಅಂತಂದರೆ, ವಿಡಿಯೋ ನೋಡ್ತಕ್ಕಂಥ ಒಂದು ಡೀಲರ್ಗಳಿಗೆ ನಾನು ಫ್ರೀ ಇದ್ದಾಗ ಖಂಡಿತ ನಿಮಗೆ ರೆಸ್ಪಾನ್ಸು ಬೇರೆಯವರಿಗೆಲ್ಲ ಮಾಡಿದ್ದೀನಿ. ಯಾವುದೇ ಅಳುಕು ಬೇಡ, ಏನು ಕೇಳಿದರೆ ಹೇಳ್ತಾರೋ ಇಲ್ಲ ಅನ್ನೋದಿಲ್ಲ. ನಾನು ಎಷ್ಟು ಪಡ್ಕೊಂಡಿದ್ದೀನೋ ಜ್ಞಾನನಂತೂ ಖಂಡಿತ ನಾನು ಅವ್ರಿಗೆ ದಾರಿ ಎರೆದೇ ಇರ್ತೀನಿ. ಬಟ್ ನನಗೆ ಒಂದು ಸರಿ ಅನ್ನಿಸ್ತಾ ಇತ್ತು, ಅಲ್ಲಿಂದ ಇಲ್ಲಿ ಬಂದು ಹುಣಸೂರಿಂದ ಬಂದು ತೊಗೊಂಡು, ಇದರಿಂದ ರೀಸೆಂಟ್ ಗಿರೀಶ್ ಅಂತ ಹೇಳಿದ್ನಲ್ಲ, ಹುಣಸೂರಲ್ಲಿ ತೊಗೊಂಡೋಗಿತ್ತು, ತೋರಿಸ್ತೀನಿ. ಅದೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ನೋಡಿ. ಅಲ್ಲಿಂದ ಬಂದು ಇವ್ರು ಅಲ್ಲಿ ಬಂದಾಗ ನಮಗೆ ಬಿಸ್ನೆಸ್ಸು ಸರ್ವಿಸು ಅದನ್ನು ಮಾಡಬೇಕು, ದಿನ ಬರೋಲ್ಲ. ಬಟ್ ನನಗೆ ಬೇಜಾರು ಅನ್ನಿಸ್ತು, ಇನ್ನೂ ಒಂದು ಫ್ರೀ ಟೈಮಲ್ಲಿ ಹೋದರೆ ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಅವರಿಗೆ ಒಂದು ಏನಂದರೆ ಪಿಕಪ್ ಮಾಡ್ಬೋದಿತ್ತು ಅಂತ. ಆದರೆ ಅಂದರೆ ಸರ್ವಿಸ್ ರೈತರ ಜೊತೆಗೆ ನಾನು ಎಷ್ಟು ಅವ್ರಿಗೆ ಕೊಡಬೇಕಾಗುತ್ತೆ ಅಷ್ಟು ಕೊಟ್ಟಿದ್ದೀನಿ. ಬಟ್ ಬರೋ ದಿನಗಳು ಏನಾಗುತ್ತೆ ರಂಗಪ್ಪನವ್ರೆ ಅಂದರೆ, ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಹೋಗಿ. ಬಟ್ ನಿಮಗೆ ಸಿವಿಯರ್ ಪ್ರಾಬ್ಲಮ್ ಆದಾಗ ಕೇಳಿ, ನೀವು ಕಲಿಯೋದನ್ನು ಎಲ್ಲಿವರೆಗೂ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನೀವು ಬೆಳೆಯೋದನ್ನು ಯಾರೂ ನಿಲ್ಸೋಕ್ಕಾಗಲ್ಲ. ಕಲಿಯೋದನ್ನು ನಿಲ್ಲಿಸಿದರೆ ಖಂಡಿತ ಅವತ್ತೇ ನಿಂತೋಗ್ತೀರಿ. ನಾನಾದರೂ ಈ ಫೀಲ್ಡಲ್ಲಿ ಪ್ರತಿದಿನ ಕಲಿತೀನಿ. ಪ್ರತಿದಿನ ಕಲಿಯೋದ್ರಿಂದ, ಪ್ರಯೋಗ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇಲ್ಲ ಅಂದರೆ ಯಾರೋ ಕಂಪ್ನಿಯವ್ರು ಹೇಳ್ತಾರೆ, ನಾವು ಮಾತಾಡ್ತೀವಿ. ಕಂಪ್ನಿಯನ್ನು ಒಂದು ಟಾಣಿಕನ್ನು ಹುಳುದೋಸ್ತಿ ಅಂತ ಹೇಳಿ ಸುಳ್ಳು ಹೇಳ್ಕೊಟ್ರು ನಾವು ಅದನ್ನೇ ಮಾಡಬೇಕು. ಹಂಗೆ ಮಾಡಬಾರ್ದು. ನಾಲೆಡ್ಜ್ ಇದ್ದರೆ ಪವರ್ಫುಲ್ ವೆಪನ್ ಅಂತ ನಾನು ಹೇಳಿ ತೋರಿಸಿದೆ. ಮತ್ತು ಓವರಲ್ಲ ನಮ್ಮ ಬಗ್ಗೆ ಏನು ಹೇಳ್ತೀನಿ, ನಮ್ಮದು ಅಂಗಡಿ ಇವೆಲ್ಲ ನೋಡಿದ್ರೆ ಏನು ಅನಿಸ್ತು? ಪರವಾಗಿಲ್ಲ ಸರ್, ನಿಮಗೆ ನಾಲೆಡ್ಜ್ ಪ್ರಕಾರ ನೀವು ಮಾಡ್ತೀರಾ, ರಿಸಲ್ಟ್ ಚೆನ್ನಾಗಿ ಬರ್ತೀವಿ, ನೋಡ್ತೀವಿ ರೈತರ ಮೇಲೆ. ಅವೆಲ್ಲ ನಿಮ್ಮ ಮೇಲೆ ಬಿಟ್ಬಿಟ್ಟಿರ್ತಾರೆ, ಗೈಡ್ ಮಾಡ್ಕೊಳ್ತೀನಿ. ನಾನು ಮತ್ತು ಈ ಬ್ರ್ಯಾಂಡೆಡ್ ಐಟಮ್ಸ್ ಒಂದೂ ಮಾರಲ್ಲ. ಏನು ಮಾರ್ಕೆಟಲ್ಲಿ ಬ್ರ್ಯಾಂಡೆಡ್ ಯಾವುದು ಮಾರಲ್ಲ. ಆದರೂ ರಿಸಲ್ಟ್ ಚೆನ್ನಾಗಿದೆ, ರೈತರು ಬರ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ, ನಾನು ಒರಿಜಿನಾಲಿಟಿ ಹೇಳೋದಂದರೆ, ಯಾವುದೇ ಕಂಪ್ನಿಯವರು ದೊಡ್ಡ ಕಂಟೈನರಲ್ಲಿ ಬರ್ತಕ್ಕಂಥದ್ದನ್ನು ರಾ ಮೆಟೀರಿಯಲ್ ತಗೊಂಡೋಗಿ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಬರ್ತಾರೆ. ಕೆಲವು ಕಂಪ್ನಿಗಳು ಮಾರ್ಕೆಟಿಗೆ ನಂಬರ್ 1 ಆಗ್ಬೇಕಂತ ಅಡ್ವರ್ಟೈಸ್ಮೆಂಟು, ಫೀಲ್ಡ್ ಅಸಿಸ್ಟೆಂಟು ಬಿಟ್ಟು ಮಾಡ್ತಾರೆ. ಅದಷ್ಟು ರೇಟ್ ಆಫ್ ಕಾಸ್ಟು ಪ್ರಾಡಕ್ಟ್ ಮೇಲೇ ತೆಗಿಬೇಕು. ನಾನು ಅದಕ್ಕೆ ಬ್ರ್ಯಾಂಡೆಡ್ ಮಾಡೋದು. ನಾನು ಹೇಳೋದೇನು, ಮಾರ್ಕೆಟಲ್ಲಿ ಬಿದ್ದೋಗಿರೋ ಕಂಪ್ನಿ ಆಗಲಿ ದಮ್ಮಿರಬೇಕು, ಮತ್ತು ಪಿ ಸಿ ಇರಬೇಕು, ಪಿ ಸಿಲಿರೋ ಪ್ರಾಡಕ್ಟೇ ಆಗಿರಬೇಕು. ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತಲ್ಲ ಅದೇ ರೀತಿ ಪ್ರಾಡಕ್ಟ್ ಇರಬೇಕು ಅದು. ಯಾಕಂದರೆ ಇಲಾಖೆಯವ್ರು ಬಂದರೂ ಕೂಡ ನಮಗೆ ಅವ್ರದ್ದೇನು ರೂಲ್ಸ್ ಐತೆ ಅದ್ರ ಪ್ರಕಾರನೇ ಮಾರಾಟ ಮಾಡ್ತಾರೆ, ಅವ್ರಿಗೂ ಖುಷಿ ಆಗ್ತದೆ. ಮತ್ತು ನಮಗೂ ಅವರಿಂದ ಏನೋ ಕಿರಿಕಿರಿ ಇರೋಲ್ಲ. ಇಲ್ಲಾಂದ್ರೆ ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕಾಗತ್ತೆ. ನಾವು ಆವಾಗ ಪಿ ಸಿ ಇಲ್ದಂಗೆ ಏನೇನೋ ಮಾರಿದಾಗ ಅವರಿಗೂ ಬೇಜಾರ ಮತ್ತು ನಮಗೂ ಬೇಜಾರು. ಇಷ್ಟೆಲ್ಲ ತಿಳ್ಕೊಂಡ್ರೆ ಏನು ಮಾಡ್ತೀವಿ. ಹೀಗಾಗಿ ಕಡಿಮೆ ರೇಟಲ್ಲಿ ಹೆಚ್ಚು ಲಾಭ ಸಿಗ್ತಕ್ಕಂಥ ಒಂದು ಉತ್ಪನ್ನಗಳನ್ನು ತರಿಸಿ ನಾನು ಮಾರಾಟ ಮಾಡ್ತೇನೆ. ಬ್ರ್ಯಾಂಡೆಡ್ ಮೊದಲಿಂದನೂ ತರಿಸಿಲ್ಲ, ಈಗೂ ತರಿಸಲ್ಲ. ಯಾಕಂದರೆ ಅದು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬರ್ತದೆ.
ಅವಾಗ ನಾವು ಡೀಲರು ಉಳಿಯಲ್ಲ, ರೈತರು ಉಳಿಯಲ್ಲ. ನಾನು ಆಲ್ಮೋಸ್ಟ್ ಆಲ್ ರಂಗಪ್ಪನವರಿಗೆ ನಿಮಗೆ ಬರೀ ಟೆಕ್ನಿಕಲ್ ನಾಲೆಡ್ಜ್ ಅಷ್ಟೇ ಹೇಳಿಲ್ಲ, ನೀವು ಬದುಕೋ ದಾರಿನೂ ಹೇಳ್ಕೊಟ್ಟಿದ್ದೀನಿ ನಾನು ಅಲ್ವಾ. ನಾವು ಬದುಕಿದ್ರೆ ರೈತರ ಸರ್ವಿಸ್ ಮಾಡೋಕ್ಕಾಗೋದು, ಇಬ್ಬರು ಬದುಕಬೇಕು. ರೈತನೂ ಫಸ್ಟ್ ಬದುಕಬೇಕು, ರೈತ ಬದುಕಿದ್ರೆ ನಾವು ಬದುಕೋದು. ಬರೀ ನಾವು ಬದುಕಿದ್ರೆ ರೈತ ಯಾವತ್ತೂ ಬದುಕಲ್ಲ. ಫಸ್ಟ್ ಚಾನ್ಸು ರೈತನಿಗೆ, ಸೆಕೆಂಡು ನಮ್ಮದು. ನಾವು ಯಾರಿಗೆ ಏನು ಕೊಡ್ತೀವೋ ಫೀಡ್ಬ್ಯಾಕ್ ಖಂಡಿತ ಬಂದೇ ಬರ್ತದೆ ಅಲ್ವಾ. ಆಯಿತು, ನಾನು ನೆಕ್ಸ್ಟ್ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಿಗೆ ಬರ್ತೀನಿ. ಬಂದರೆ ಖಂಡಿತ ಸಿಗೋಣಂತ. ನಮ್ಮಲ್ಲಿ ಏನಾದರೂ ಲೋಪೋದೇಶಗಳಿದ್ರೆ ಕ್ಷಮೆ ಕೊಡಪ್ಪ. ಇಲ್ಲ ಸರ್, ನೀವು ನಮಗೋಸ್ಕರ ಟೈಮ್ ಕೊಟ್ಟೆ. ನಾವು ನಿಜವಾಗ್ಲೂ ಇಲ್ಲಿ ರೈತರನ್ನೆಲ್ಲ ನಿಲ್ಲಿಸಿ ಎಷ್ಟೆಲ್ಲ ಮಾಡಿದೆ ನಾನು. ಆಗಲಿ ಒಳ್ಳೆಯದಾಗಲಿ. ಇದು ಏನು ಯಂಗರ್ ಫೀಲ್ಡರ್ಸ್ ಇತ್ತಲ್ಲ ನಮ್ಮ ಬ್ರದರ್ಸ್ ಡೀಲರ್ಸ್ಗಳು, ಅಂಥವರೆಲ್ಲ ಮಾಡಿ ಇದನ್ನು ನಾನು ತೋರಿಸಿ ದೊಡ್ಡದಾಗಿ ಮಾಡ್ಬೇಕಂತದ್ದು ಏನಿಲ್ಲ. 10 ಜನ ಡೀಲರಲ್ಲಿ ಯಾರಿಗೂ ನನ್ನೊಂದು ಅವಶ್ಯಕತೆ ಇರ್ತದೆ, ಅಂಥವರಿಗೆ ನಾವು ನಮ್ಮ ನಾಲೆಡ್ಜನ್ನು ಹಂಚಿದ್ರೆ ಪಾಪ ಅವನು ಉದ್ಧಾರ ಆಗ್ತಾನೆ, ಅದ್ರ ಜೊತೆಗಿದ್ದು ರೈತರು ಉದ್ಧಾರ ಆಗ್ತಾರೆ. ಮತ್ತು ನಮಗೂ ಒಂದು ಖುಷಿ ಆಗ್ತದೆ, ನಾವು ಪಡ್ಕೊಂಡಿರೋ ಜ್ಞಾನ ಬಿಡೋದು ನಮ್ಮ ಹತ್ರನೇ ಇಲ್ಲ, 4 ಜನರಿಗೆ ಬರ್ತದೆ ಅಂತ. ಇದನ್ನ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಏನಿಲ್ಲ. ನಿಮಗೆ ಖುಷಿ ಅನಿಸ್ತದೆ ನಾನು ಮಾಡಿರೋದು. ಯಾವಾಗಲೂ ನೈತಿಕತೆ ಬಿಟ್ಟು ನಾನು ಬದುಕಲ್ಲ, ಈ ರೀತಿ ಮಾಡಿದೆ. ಸೊ ಧನ್ಯವಾದಗಳು. ನನಗೆ ನಿಮ್ಮ ಸಂಜೆ ನಾಗರಾಜ್ ಟೈಲರ್ಸ್.